ಮೇಡಮ್ ಯಾವ್ದಕ್ಕೂ ಮಾತ್ರ ತಗೋತಾ ಇಲ್ಲ ನಾನು. ಹ್ಮ್ ಹ್ಮ್ ಈವನ್ ಹ್ಮ್ ಶುಗರ್ ನನಗೆ ಒಂದು 12 ಇಯರ್ಸ್ ಇಂದ ಇದೆ. ನಾನು ಹ್ಮ್ ಹಿಂಗೆ ಊಟದಲ್ಲೇ ಕಂಟ್ರೋಲ್ ಮಾಡ್ಕೊಂಡೇ ಇದೆ. 140 130 ಆ ತರ ಇತ್ತು. ಸೊ ಹ್ಮ್ ಹಾಗಾಗಿ ನಾನು ಅದನ್ನ ಏನು ಮಾಡ್ತಿಲ್ಲ. ಮತ್ತೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದೆ. ನಮ್ಗೆ ಈ ಕಂಪ್ಯೂಟರ್ದು ತುಂಬಾ ಕೆಲಸ ಇರೋದು. ಹ್ಮ್ ಸೊ ಹಾಗಾಗಿ ಏನಾದ್ರೂ ಈ ಬೆರಳಿಗೆ ಏನಾದ್ರೂ ಇವಾಗ ರಿಟೈರ್ಡ್ ಆಗಿದ್ದೀನಿ, ಏನು ಕೆಲಸ ಇಲ್ಲ ಹಂಗಾಯ್ತಾ ಏನಂತ ಅರ್ಥ ಆಗ್ತಾ ಇಲ್ಲ ಹ್ಮ್ ಮೇಡಮ್ ನನ್ಗೆ. ಹ್ಮ್ ಇಲ್ಲ ಅದು ಏನಾಗಿರುತ್ತಂದ್ರೆ ಮೊದ್ಲೆಲ್ಲ ಫಿಸಿಕಲ್ ಆಕ್ಟಿವಿಟಿ ವಾಕಿಂಗ್ ಅವೆಲ್ಲ ಏನು ಮಾಡದೇ ಇದ್ರೆ ನಾವು ಸ್ಪ್ಲೀನ್ ಆಗ್ಲಿ ಸ್ಟಮಕ್ ಆಗ್ಲಿ ಕಿಡ್ನಿ ಆಗ್ಲಿ ಎಲ್ಲ ಆರ್ಗನ್ಸ್ ಇದು ವೀಕ್ ಆಗ್ತಿರುತ್ತೆ, ಅಂದ್ರೆ ಫಂಕ್ಷನಿಂಗ್ ಲೋ ಆಗಿರುತ್ತೆ. ಅದು ಫಂಕ್ಷನ್ ಹ್ಮ್ ಲೋ ಆದಾಗ ನಿಮ್ಗೆ ಏನಾಗಿರುತ್ತೆ, ಈ ಶುಗರ್ ರೂಪದಲ್ಲಿ ಬರುತ್ತೆ. ಈ ಶುಗರ್ ಅನ್ನೋ ಶುಗರ್ ಬಿ ಪಿ ಎಲ್ಲ ಒಂದು ಹೆಸರು ಅಷ್ಟೇ. ಬಟ್ ನಾವೇನ್ ಹ್ಮ್ ಮಾಡ್ತೀವಿ ಅಂದ್ರೆ ನಿಮ್ ಸಿಂಪ್ಟಮ್ ನ ಕೇಳಿ ಆ ಸಿಂಪ್ಟಮ್ ಹ್ಮ್ ಯಾವ ಆರ್ಗನ್ ಇಂದ ಬಂದಿದೆ ಆ ಆರ್ಗನ್ ಗೆ ನಾವು ಹ್ಮ್ ಡೈರೆಕ್ಟ್ ಆಗಿ ಸ್ಟ್ರೆಂಥನ್ ಮಾಡಿದಾಗ ಹ್ಮ್ ನಿಮ್ಗೆ ಈ ಬಿ ಪಿ ಶುಗರ್ ಏನೇ ಇದ್ರು ಎಲ್ಲ ನಾರ್ಮಲ್ ಬರ್ತಾ ಹೋಗುತ್ತೆ. ಅಂದ್ರೆ ನಿಮ್ ಹ್ಮ್ ಸಿಂಪ್ಟಮ್ಸ್ ಕಡಿಮೆ ಆಗ್ಬಿಟ್ರೆ ಹ್ಮ್ ಅದೆಲ್ಲ ರೀಡಿಂಗ್ ನಿಮ್ಗೆ ಕಡಿಮೆ ತೋರಿಸ್ತಾ ಹೋಗುತ್ತೆ. ಮೇಡಮ್ ಬೆಳಗ್ಗೆ ಎದ್ದು ಅರ್ಧ ಗಂಟೆ ವಾಕ್ ಮಾಡ್ತೀನಿ, ಹ್ಮ್ ಅರ್ಧ ಗಂಟೆ ಧ್ಯಾನ ಮಾಡ್ತೀನಿ. ಆಮೇಲೆ ಎಲ್ಲ ಇದು ವ್ಯಾಯಾಮ ಮಾಡಾದ್ಮೇಲೆ ನಾನು ವಾಕಿಂಗ್ ಹೋಗ್ತೀನಿ. ಒಂದು 3/4 ಅವರ್ ವಾಕ್ ಮಾಡ್ತೀನಿ, ಡೈಲಿ ಮಾಡ್ತೀನಿ. ಇದು ರುಟೀನ್ ನಂದು. ಆದ್ರೂ ಹ್ಮ್ ಈ ತರ ಪ್ರಾಬ್ಲಮ್ ಇದೆ ಅಂತ ಬೇಜಾರಾಗುತ್ತೆ. ಅಂದ್ರೆ ಈ ತಿಂಡಿ ಎಷ್ಟು ಗಂಟೆ ತಿಂತೀರಾ ಮೇಡಮ್? ತಿಂಡಿ ಇವಾಗ ನೀವು 9 ಗಂಟೆಗೆಲ್ಲ ತಿನ್ಬೇಕು ಅಂತೀರಾ, ಆದ್ರೆ 10 ಗಂಟೆ ಆಗುತ್ತೆ. ವಾಕ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನನಗೆ ಆಗ್ಬಿಡುತ್ತೆ ಟೈಮ್. 1 ಅವರ್ ಲೇಟ್ ಅಷ್ಟೇ. ಮೊದ್ಲು ಮೊದ್ಲು ಮೊದ್ಲಿನ 11 12 ಹಂಗೆ, ಹೇಗಂದ್ರೆ ಹಾಗೆ. ನಾನು ಯಾಕೆ ನಿಮ್ಗೆ 9 ಗಂಟೆ ಒಳಗೆ ತಿಂಡಿ ತಿನ್ನಕ್ ಹೇಳಿರ್ತೀನಿ ಅಂದ್ರೆ, ಹ್ಮ್ TCM ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಪ್ರಕಾರ ಆರ್ಗನ್ ಹ್ಮ್ ಕ್ಲಾಕ್ ಅಂತ ಇರುತ್ತೆ. ಹ್ಮ್ ಆರ್ಗನ್ ಕ್ಲಾಕ್ ಅಲ್ಲಿ 7 ಗಂಟೆಯಿಂದ 9 ಗಂಟೆ ಸ್ಟಮಕ್ ಟೈಮಿಂಗ್ಸ್ ಇರುತ್ತೆ. ಹೌದೌದು ಇವಾಗ ನೀವು ಒಂದ್ ಮಗು ಅಳ್ತಾ ಇದ್ರೆ ಅದು ಹಸುವಾಗಿದೆ ಅಂದ್ಬಿಟ್ಟು ಊಟ ಮಾಡಿಸ್ತಿರ್ತಾನೆ. ಹೌದೌದು ಈಗ ನಾವು ಹೌದು ದೊಡ್ಡೋರು ಏನ್ ಮಾಡ್ತೀವಿ, ಹಸು ಆಗ್ತಾ ಇದ್ರೇನು ಈ ಕೆಲಸ ಆಗ್ಲಿ ಆ ಕೆಲಸ ಆಗ್ಲಿ ಅನ್ಕೊಂಡು ಡಿಲೇ ಮಾಡ್ತಾ ಹೋಗ್ತೀವಿ ತಿನ್ನೋದ್ನ. ಹೌದು ಆ ಹೌದು. ಡಿಲೇ ಮಾಡಿದಾಗ ಸ್ಟಮಕ್ ವೀಕ್ ಆಗ್ತಾ ಹೋಗುತ್ತೆ. ಹಾ. ಈಗ ನೀವು ಈಗ ಒಂದು ಗಾಡಿ ಡ್ರೈವ್ ಮಾಡ್ತಾ ಇದ್ರೆ ಅದು ಪೆಟ್ರೋಲ್ ಹಾಕಲ್ದೆ ಡ್ರೈವ್ ಮಾಡಕ್ ಆಗುತ್ತಾ? ಇಲ್ಲ ತಾನೆ. ಇಲ್ಲ ಇಲ್ಲ ಹೌದು. ಅದೇ ರೀತಿ ನಮ್ ಸ್ಟಮಕ್ ಕೂಡ ನೀವು ಅದು ಆ ಟೈಮ್ ಅಲ್ಲಿ ಹಸು ಆಗ್ಬೇಕು ನಮ್ಗೆ. 7 ಗಂಟೆಯಿಂದ 9 ಗಂಟೆಗೆ ಹಸು ಆದ್ರೆ ನಾವು ಹೆಲ್ದಿ ಇದೀವಿ ಅಂತ ಅರ್ಥ. ಹ್ಮ್ ಹಸು ಆದಾಗ ಹೌದು. ಅದಕ್ಕೆ ಊಟ ಕೊಡ್ಬೇಕು. ಅದು ಊಟ ಕೊಡದೆ ಹೌದು ನಾವು ವಾಕಿಂಗ್ ಮಾಡ್ತೀವಿ ಅಂದ್ರೆ ಪೆಟ್ರೋಲ್ ಇಲ್ಲದೆ ಗಾಡಿ ಹಾ ರನ್ ಮಾಡ್ದಂಗೆ. ಹಾ ಕರೆಕ್ಟ್. ಎಂಜಿನ್ ಹೀಟ್ ಆಗುತ್ತಲ್ಲಿ. ಸೊ ಹಾ ನಿಮ್ಗೆ ಏನಾಗುತ್ತೆ, ಸ್ಟಮಕ್ ಎಕ್ಸಸ್ ಹೀಟ್ ಆಗ್ತಾ ಹೋಗುತ್ತೆ. ಹಾ ಹೌದು. ಸೊ ಸ್ಟ್ರೆಂತ್ ಇರಲ್ಲ. ಇವಾಗ ಸಡನ್ ಆಗಿ ನಾವು ನಿಮ್ನ ರೆಡಿ ಮಾಡ್ತೀವಿ ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವಾಗ ನೀವು ನನ್ನ ಹತ್ರ 4 ದಿವಸ ಆಯ್ತಲ್ವಾ ಒಂದು, ಹೌದು ನಾನು ನಿಮ್ಗೆ ಇದು ನಿಮ್ದೊಂದು ಕಾನ್ಸೆಪ್ಟ್ ತಗೊಂಡ್ಬಿಟ್ಟು ನಮ್ದು ಲೈಫ್ ಸ್ಟೈಲ್ ಹೇಗಿರ್ಬೇಕಂತ ಹೇಳ್ಕೊಡ್ತೀನಿ. ಹಾ ಈಗ ಮೇಡಮ್. ಬೆಳಿಗ್ಗೆ ಹಾ ನಾರ್ಮಲಿ ಎಲ್ಲರೂ ಏನಂತಾರೆ, ಆಯುರ್ವೇದದಲ್ಲಾಗ್ಲಿ ಅಥವಾ ನಾರ್ಮಲಿ ಜನರಲ್ ಆಗಿ ಹೇಳೋದು, ಎಲ್ಲರೂ ಎದ್ದ ತಕ್ಷಣ ಮೋಷನ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಹೌದು. ಎದ್ದ ತಕ್ಷಣ ಮೋಷನ್ಗೆ ಹೋಗೋದು ಏನಕ್ಕೆ, ಯಾವ್ದು ರೀಸನ್ ಅಂತಂದ್ರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಪ್ರಕಾರ, ಆರ್ಗನ್ ಕ್ಲಾಕ್ ಪ್ರಕಾರ ಬೆಳಿಗ್ಗೆ ಹ್ಮ್ 3 ಗಂಟೆಯಿಂದ 5 ಗಂಟೆಗೆ ಲಂಗ್ಸ್ ಟೈಮಿಂಗ್ ಇರುತ್ತೆ. ಆ ಹೌದು. ಲಂಗ್ಸ್ ಟೈಮಿಂಗ್ ಅನ್ನು ನಾವು ಏನಂತೀವಿ, ಆ ಟೈಮಲ್ಲಿ ಎದ್ಬಿಟ್ಟು ಬ್ರಾಹ್ಮಿ ಮುಹೂರ್ತ ಇರುತ್ತೆ, ಮೆಡಿಟೇಷನ್ ಮಾಡಿ ಪ್ರಾಣಾಯಾಮ ಮಾಡಿ ಅಂತ ಹೇಳ್ತಾರೆ ಹ್ಮ್ ನಾರ್ಮಲ್ ಆಗಿ. ಹಾ ಅಲ್ಲಿ ಪ್ರಾಣಾಯಾಮ ಮಾಡೋದಾಗ್ಲಿ ಮೆಡಿಟೇಷನ್ ಮಾಡೋದ್ರಲ್ಲಿ ಉದ್ದೇಶ ಏನಂದ್ರೆ ನಮ್ ಲಂಗ್ಸ್ ಆ ಟೈಮಲ್ಲಿ ಸ್ಟ್ರೆಂಥನ್ ಆಗುತ್ತೆ. ಕರೆಕ್ಟ್. ಲಂಗ್ಸ್ ಸ್ಟ್ರೆಂಥನ್ ಆದ್ರೆ ಇವಾಗ ಈ ಅಸ್ತಮಾ ಪ್ರಾಬ್ಲಮ್ ಆಗ್ಲಿ, ವೀಸಿಂಗ್ ಆಗ್ಲಿ, ಆಮೇಲೆ ಇದು ಹ್ಮ್ ಸ್ಕಿನ್ ಇಚ್ಚಿಂಗ್ ಆಗ್ಲಿ, ಕೆಲವೊಬ್ಬರಿಗೆ ಮುಖದ ಮೇಲೆಲ್ಲ ಬ್ಲಾಕ್ ಪ್ಯಾಚಸ್ ವೈಟ್ ಪ್ಯಾಚಸ್ ಬರ್ತಿರುತ್ತೆ. ಹೌದು. ಅದಾಗ್ರೆ ಅದು ಯಾವ್ದು ಇಶ್ಯೂಸ್ ಬರಲ್ಲ. ಲಂಗ್ಸ್ ಸ್ಟ್ರೆಂಥನ್ ಇದ್ರೆ ಇಮ್ಯುನಿಟಿ ಕೂಡ ನಮ್ದು ಹೆಚ್ಚಾಗುತ್ತೆ. ಇವಾಗ ನೀವು ಕೊರೋನಾ ಟೈಮಲ್ಲಿ ನೋಡಿರ್ಬೇಕು, ಎಲ್ರಿಗೂ ಗೊತ್ತಿರುತ್ತೆ. ಲಂಗ್ಸ್ ಎಲ್ರು ತುಂಬಾ ವೀಕ್ ಇದ್ದವರಿಗೆನೆ ಕೊರೋನಾ ಜಾಸ್ತಿ ಅಟ್ಯಾಕ್ ಆಗಿದೆ ಆ ಟೈಮಲ್ಲಿ. ಅಂದ್ರೆ ಬ್ರೀತಿಂಗ್ ಹೌದು ಇಶ್ಯೂಸ್ ಬಂತು. ಹೌದು ಹೌದು ಲಂಗ್ಸ್ ಹೌದು. ಸ್ಟ್ರೆಂಥನ್ ಇದ್ರೆ ಅವ್ರಿಗೆ ಬ್ರೀತಿಂಗ್ ಇಶ್ಯೂಸ್ ಆಗ್ಲಿ ಅದು ಯಾವ್ದು ಬರಲ್ಲ, ಚೆನ್ನಾಗಿ ಉಸಿರಾಡ್ತಾರೆ. ನೋಸ್ ಬ್ಲಾಕ್ ಆಗೋದಾಗ್ಲಿ, ಆಮೇಲೆ ಕಂಟಿನ್ಯೂಸ್ ಸ್ನೀಸಿಂಗ್ ಬರೋದು, ಇದೆಲ್ಲ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಆರ್ಗನ್ಸ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. 3 ಗಂಟೆಯಿಂದ ಹೌದು 5 ಗಂಟೆಗೆ ಲಂಗ್ಸ್ ಟೈಮಿಂಗ್. ಆ ಲಂಗ್ಸ್ ಟೈಮಿಂಗ್ ಅಲ್ಲಿ ನಾವು 3 ಗಂಟೆಗೆ ಎದ್ದೇಳೋದು ಬೇಡ. ಅಟ್ಲೀಸ್ಟ್ 5 ಗಂಟೆಗಾರ ಎದ್ಬಿಟ್ಟು ನಾವು ಸ್ವಲ್ಪ ಪ್ರಾಣಾಯಾಮ ಮಾಡೋದಾಗ್ಲಿ ಅದೇನಾದ್ರು ಮಾಡಿದಾಗ ನಮ್ ಲಂಗ್ಸ್ ಸ್ಟ್ರೆಂಥನ್ ಆಗುತ್ತೆ. ಹಾ 5 ಗಂಟೆಯಿಂದ 7 ಗಂಟೆಗೆ ಲಾರ್ಜ್ ಇಂಟೆಸ್ಟೈನ್ ಟೈಮಿಂಗ್ ಇರುತ್ತೆ. ಹಾ ಆ ಲಾರ್ಜ್ ಇಂಟೆಸ್ಟೈನ್ ಟೈಮಿಂಗ್ ಅಲ್ಲಿ ಎದ್ದ ತಕ್ಷಣ ಮೋಷನ್ಗೆ ಹೋಗ್ಬೇಕಂತಾರ. ಲಾರ್ಜ್ ಇಂಟೆಸ್ಟೈನ್ ವರ್ಕ್ ಏನಂದ್ರೆ ಎಲಿಮಿನೇಷನ್ ಮಾಡೋದು. ಸೊ ಹೌದು ಆ ಟೈಮಲ್ಲಿ ಮೋಷನ್ ಪಾಸ್ ಆಗ್ಬೇಕು. ಕೆಲವೊಬ್ರು ಅದು ಹೌದು ಈಗ ಮೋಷನ್ ಎದ್ದ ತಕ್ಷಣ ಕೆಲವೊಬ್ರಿಗೆ ಆಗಲ್ಲ. ಆ ಟೈಮಲ್ಲಿ ಏನ್ ಮಾಡ್ತಾರ, ಒಂದ್ ಗ್ಲಾಸ್ ಬಿಸಿನೀರು ಕುಡಿಯೋದು ಅಥವಾ ಕೆಲವೊಬ್ರು ಟೀ ಕುಡಿದ್ಬಿಟ್ಟು ಹೋಗೋದು, ಆ ರೀತಿ ಮೋಷನ್ ಸಾಲ್ವ್ ಮಾಡ್ಕೊಳ್ತಾರೆ. ಸೊ ಹೌದು. ಎದ್ದ ತಕ್ಷಣ ಯಾರು ಮೋಷನ್ಗೆ ಹೋಗ್ತಾರೆ ಅವ್ರದ್ದು ಲಾರ್ಜ್ ಇಂಟೆಸ್ಟೈನ್ ಹೆಲ್ತ್ ಚೆನ್ನಾಗಿದೆ ಅಂತ ಇದಾಗಿದೆ. ಅರ್ಥ. ಹಾ ಅಂದ್ರೆ ಆರ್ಗನ್ಸ್ ಸ್ಟ್ರೆಂಥನ್ ಇದೆ ಹೌದು. ಅಂತ ಅರ್ಥ. ಸೊ ಹಾ ಎದ್ದ ತಕ್ಷಣ 6 ರಿಂದ 7 ಗಂಟೆ ಒಳಗೆ ಮೋಷನ್ ಆಗ್ಬಿಡ್ಬೇಕು. ಹಾ ಅಲ್ಲಿ ಅವ್ರಿಗೆ ಲಾರ್ಜ್ ಇಂಟೆಸ್ಟೈನ್ ಸ್ಟ್ರೆಂಥನ್ ಆದಾಗ ಈ ಶೋಲ್ಡರ್ ಪೇನ್ ಬರೋದಾಗ್ಲಿ, ಆಮೇಲೆ ಈ ಮೋಷನ್ ಹಾರ್ಡ್ ಆಗೋದಾಗ್ಲಿ, ಅದ್ಯಾವ್ದು ಇಶ್ಯೂಸ್ ಬರಲ್ಲ. ಇವನ್ ನೀವು ಫುಡ್ ತಿಂದಿರೋದು ಕೂಡ ಚೆನ್ನಾಗಿ ಎಲಿಮಿನೇಷನ್ ಆಗ್ಬಿಡುತ್ತೆ.